ನಮ್ಮ ಈ ಬೆಂಗಳೂರಿನಲ್ಲಿ ಫ್ರೀಯಾಗಿ ಡ್ಯಾನ್ಸ್ ಕಲಿಬೇಕಾ? ಹಾಗಾದರೆ ಈಗಲೇ ಬನ್ನಿ, ಮತ್ತೆ ಯಾಕೆ ತಡ? ನಮಸ್ಕಾರ ಗೆಳೆಯರೆ. ಭೂತಾಯಿಯ ಒಡಲಲ್ಲಿ ಹುಟ್ಟಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದು ಈ ಬ್ಯುಸಿ ಲೈಫಲ್ಲಿ ಒಂದಿಷ್ಟು ಸಮಯವನ್ನು ಕೇಟಾಯಿಸಿ ಈಗ ಅತಿ ಶ್ರದ್ಧೆಯಿಂದ ನನ್ನ ಈ ವಿಡಿಯೋವನ್ನು ನೋಡುತ್ತಿರುವ ತಮ್ಮೆಲ್ಲರಿಗೂ ಇದುವೇ ನನ್ನ ನಮಸ್ಕಾರಗಳು. ಗೆಳೆಯರೆ, ಇವತ್ತು ನಂಗೆ ಮಾರ್ನಿಂಗ್ 8 ಗಂಟೆಗೆ ಕಾಲೇಜ್ ಇತ್ತು. ಅದಕ್ಕೆ ನಾನು ಬೇಗ ರೆಡಿಯಾಗಿ ಕಾಲೇಜ್ಗೆ ಹೊರಡಲು BMTC ಬಸ್ ಹತ್ತಿದೆ. ನೀವು ಇಲ್ಲಿ ವಿಡಿಯೋಲ್ಲಿ ಕಾಣ್ತಾ ಇರ್ಬೋದು, ನಾನು ಡ್ಯಾನ್ಸ್ ಆಡ್ತಾ ಇರೋದು. ಆದರೆ ಇಲ್ಲಿ ನಾನು ಡ್ಯಾನ್ಸ್ ಆಡ್ತಾ ಇಲ್ಲ, ನಮ್ಮ BMTC ಬಸ್ ನನಗೆ ಫ್ರೀಯಾಗಿ ಡ್ಯಾನ್ಸ್ ಕಲಿಸ್ತಾ ಇದೆ. ಹೌದು ಕಣ್ರಿ, ನಮ್ಮ ಈ ಬೆಂಗಳೂರಿನಲ್ಲಿ ಹೆಂಗಂದರೆ BMTC ಬಸ್ ಬ್ರೇಕ್ ಆಗಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಬ್ರೇಕ್ ಡ್ಯಾನ್ಸ್ ಮಾಡುತ್ತೆ. ಅದು ನಮ್ಮ BMTC ಗೊತ್ತು, ಅದು ತಮ್ಮೆಲ್ಲರಿಗೂ ಗೊತ್ತು. ಈಗ ನಮ್ಮ ಕಾಲೇಜ್ ಸ್ಟಾಪ್ ಬಂತು. ಗೆಳೆಯರೆ, ಇವತ್ತು ನಮಗೆ ಕಾಲೇಜಲ್ಲಿ ಟಾಪ್ ಹ್ಯಾಡ್ ಫಿಲಮ್ ಡೈರೆಕ್ಟರಿಂದ ಒಂದು ವರ್ಕ್ಶಾಪ್ ಇತ್ತು. ಅದೇ ಈ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಹೇಗೆ ಕ್ರಿಯೇಟ್ ಮಾಡ್ತಾರೆ ಎಂಬುದು ಒಂದು ಚಿಕ್ಕದಾಗಿ ಒಂದು 3 to 4 hours ಒಂದು ವರ್ಕ್ಶಾಪ್ ಇತ್ತು. ಅದು ತುಂಬ ಎಕ್ಸ್ಪೀರಿಯೆನ್ಷಿಯಲ್ ಆಗಿ ತುಂಬ ನಾಲೆಡ್ಜಬಲ್ ಆಗಿತ್ತು. ಅದು ಮುಗಿಸ್ಕೊಂಡು ನಾನು PGಗೆ ರಿಟರ್ನ್ ಆಗಬೇಕಾದ್ರೆ ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗಿತ್ತು. ಬಾಟ್ಲಲ್ಲಿ ನೋಡಿದ್ರೆ ವಾಟ್ರ್ ಖಾಲಿ ಆಗಿತ್ತು. ಅದಕ್ಕೆ ವಾಟ್ರ್ ಫಿಲ್ ಮಾಡಿಕೊಂಡು ಬಾಡಿ ಸ್ವಲ್ಪ ಹೈಡ್ರೇಟ್ ಮಾಡಿಕೊಂಡು ಕಾಲೇಜಿಂದ ಹೊರಗೆ ಬಂದು ರ್ಯಾಪಿಡೋಲ್ಲಿ ಬೈಕ್ ಬುಕ್ ಮಾಡಿ ನಾನು PG ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಬೈಕ್ ಬರಲಿ ಅಂತ. ಅದು ವೆಯ್ಟ್ ಮಾಡ್ತಾಯಿದ್ದಾಗ ನನ್ನ ಕಣ್ಣಿಗೆ ಒಂದು ಇನ್ಸಿಡೆಂಟ್ ನನ್ನ ಕಣ್ಣಿಗೆ ಬಿತ್ತು. ಅದೊಂಥರ ತುಂಬ ವಿಚಿತ್ರವಾಗಿತ್ತು. ಅದು ನನ್ನ ಜೀವನದಲ್ಲಿ ನಾನು ಎಂದೂ ಮರೆಯಲಾಗದಂಥ ಒಂದು ಅದ್ಭುತ ಅನುಭವವನ್ನು ಆ ಇನ್ಸಿಡೆಂಟ್ ನನಗೆ ನೀಡ್ತು. ಅದು ಈಗ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಈ ವಿಡಿಯೋ ಸಾಕಾಗಲ್ಲ. ನಾನು ನೆಕ್ಸ್ಟ್ ವಿಡಿಯೋಲ್ಲ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಇನ್ಸಿಡೆಂಟ್ ಕಂಡ ಕೂಡಲೇ ನನ್ನ ಮನಸ್ಸಿನಲ್ಲಿ ಕೆಲವು ಅದ್ಭುತ ಪದಗಳ ಮಿಶ್ರಣವಾಯಿತು. ಅದು ಸಮುದ್ರ ಮತ್ತು ಈ ಜೀವನ 2 ಪದಗಳು ಬರೆದರೆ 3 ಅಕ್ಷರ, ಆದರೆ ಕಂಡರೆ ತುಂಬ ಆಳ. ಎಷ್ಟೇ ವಿಶಾಲವಾದರೂ ಸಮುದ್ರದಂತೆ ಜೀವನಕ್ಕೂ ಕೊನೆ ಇದೆ. ಆದರೆ ಆ ಕೊನೆಯ ಭಾಗವನ್ನು ನಾವು ಯಾವ ರೀತಿ ತಲುಪುತ್ತೇವೆ ಎಂಬುದು ಇಲ್ಲಿ ಬಹಳ ಮುಖ್ಯವಾಗಿದೆ. ಸಮುದ್ರದಲ್ಲಿ ಯಾವ ರೀತಿ ಯಾವಾಗ ವಿಕೃತಿ ಅಲೆಗಳು ಬರಬಹುದು, ಯಾವಾಗ ಬಿರುಗಾಳಿ ಬೀಸಬಹುದು, ಯಾವಾಗ ಮೋಡ ಮುಸುಕಿ ಮಳೆಯಾಗಬಹುದು, ಎಲ್ಲವೂ ಆಕಸ್ಮಿಕ, ನಮಗೆ ಏನೂ ಅರಿವಿರುವುದಿಲ್ಲ. ಅದೇ ರೀತಿ ನಮ್ಮ ಈ ಜೀವನದಲ್ಲೂ ಯಾವಾಗ ಯಾವ ಸಮಯದಲ್ಲಿ ಏನು ಬರಬಹುದು ನಮಗೆ ಅರಿವಿರುವುದಿಲ್ಲ. ಆದರೆ ಈ ಎಲ್ಲವನ್ನು ಸಮತೋಲನದಿಂದ ಸ್ವೀಕರಿಸಿ ಮುಂದೆ ಸಾಗಿದಾಗ ಮಾತ್ರ ಬಾಳು ಬಂಗಾರವಾಗುವುದು. ನಾವು ತಲುಪುವ ಆ ಕೊನೆಯ ಭಾಗಕ್ಕೆ ಒಂದು ಅರ್ಥ ಸಿಗುವುದು. ಗೆಳೆಯರೆ, ಆ ಇನ್ಸಿಡೆಂಟ್ ನೋಡಿದ ಮೇಲೆ ನಾನು ರ್ಯಾಪಿಡೋ ಬೈಕ್ ಬುಕ್ ಮಾಡ್ಕೊಂಡು PGಗೆ ರಿಟರ್ನ್ ಆಗಬೇಕಾಗಿದ್ರೆ ಪದೇ ಪದೇ ನಂಗೆ ಅದೇ ಇನ್ಸಿಡೆಂಟ್ ನೆನಪಾಗಿ ನನ್ನ ಮನಸ್ಸಿನಲ್ಲಿ ಮೂಡಿದ ಪದಗಳು ಇವು. ನಿಮಗೆ ಈಗ ಆ ಇನ್ಸಿಡೆಂಟ್ ಏನಂತ ತಿಳ್ಕೊಬೇಕಂತಿದೆಯಾ? ಹಾಗಾದರೆ ನನ್ನ ನೆಕ್ಸ್ಟ್ ವಿಡಿಯೋವನ್ನು ವಾಚ್ ಮಾಡಿ. ಅದಕ್ಕಾಗಿ ನನ್ನ ನೆಕ್ಸ್ಟ್ ವಿಡಿಯೋ ಬರಲಿದೆ, ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು ಗೆಳೆಯರೆ.